ರಿಪಬ್ಲಿಕನ್ ಸಂಘಟನೆಯ ನಾಯಕ ವೃಂದದವರಿಂದ ನನ್ನ ಅದಕ್ಕಿಂತ ಮೊದಲಿಗೆ ನನ್ನ ಗುರುಗಳಾದಂಥ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ವತಿಯಿಂದ ನಾವು ಈ ಬಂಗಾರಪೇಟೆ ತಾಲೂಕಿನಲ್ಲಿ ಕೇವಲ ಬಂಗಾರಪೇಟೆ ತಾಲೂಕು ಸೀಮಿತ ಮಾತ್ರವಲ್ಲದೆ ಬಂಗಾರಪೇಟೆಗೆ ತಾಲೂಕಿಗೆ ಮಾತ್ರ ಹೋರಾಟಕ್ಕೆ ಸೀಮಿತವಲ್ಲದ ಹೋರಾಟ ಇದು. ಕೇವಲ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟಕ್ಕೆ ಇದು ನಾಂದಿಯಾಗುವಂತ ಒಂದು ಸುದ್ದಿ. ಇದು ಒಂದು ಪತ್ರಿಕೆ ಇದೆ. ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿದ್ದು ಅದರಲ್ಲಿ ಕೋಲಾರ ಜಿಲ್ಲೆ ಮೀಸಲು ಕ್ಷೇತ್ರ, ಬಂಗಾರಪೇಟೆ ವಿಧಾನಸಭಾ ಮೀಸಲು ಕ್ಷೇತ್ರ, ಕೆಜಿಎಫ್ ವಿಧಾನಸಭೆ ಮೀಸಲು ಕ್ಷೇತ್ರ, ಮುಳಬಾಗಿಲು ವಿಧಾನಸಭೆ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ಈ ಕ್ಷೇತ್ರಗಳಲ್ಲಿ ಕೇವಲ ದಲಿತ ಸಮುದಾಯಕ್ಕೆ ಒಳಪಟ್ಟಂತ ಎಲ್ಲ ಅಧಿಕಾರಿಗಳು ಒಂದಂತ ಹೇಳ್ತೀವಿ. ಯಾವ ಅಧಿಕಾರಿಗಳನ್ನು ತಾರತಮ್ಯ ಮಾಡ್ತಾರೆ ಅದು ಬಹುತೇಕವಾಗಿ ಯಥೇಚ್ಛವಾಗಿ ದಲಿತರಲ್ಲಿರತಕ್ಕಂಥ ಈ ಒಂದು ಕೋಲಾರ ಚಿನ್ನದಗಡಿ ಪ್ರದೇಶದಲ್ಲಿ ಕೇವಲ 1 ವರ್ಷ, 5 ತಿಂಗಳು, 6 ತಿಂಗಳು, 3 ತಿಂಗಳು ಈ ರೀತಿಯಾಗಿ ಕಾರ್ಯನಿರ್ವಹಿಸುವುದನ್ನು ನಾನು ಕಂಡು ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೋವುಂಟಾಗಿ ನಾವು ಈ ಒಂದು ದಿವಸ ನಾವು ಈ ಒಂದು ಪತ್ರಿಕೆ ಮಾಧ್ಯಮದ ಮೂಲಕ ಹೋರಾಟವನ್ನು ಸೋಮವಾರದಂದು ಹೊಸಕೋಟೆ ತಾಲೂಕು ಕಚೇರಿಯ ಮುಂಭಾಗ 200 ಮೀಟರ್ಗಳ ಎತ್ತರದಷ್ಟು ಅಂಬೇಡ್ಕರ್ ಬೇಕೆನ್ನುವಂಥ ಹೋರಾಟದಲ್ಲಿ ನಾನು ಇದು ಒಂದು ವಿಷಯವನ್ನು ಮಂಡಿಸ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಈ ಮೀಸಲು ಕ್ಷೇತ್ರಗಳಾಗಿರ್ತಕ್ಕಂಥ ಈ ತಾಲೂಕುಗಳಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಅಧಿಕಾರಿಗಳು ಕೇವಲ 3 ವರ್ಷಗಳ ಅವಧಿಗಳನ್ನ ಮುಗಿಯದೆ ಕೆಲವು ಅಧಿಕಾರಿಗಳು ಮಾಡಿದರೆ ಕೆಲವು ಅಧಿಕಾರಿಗಳಿಲ್ಲ. ಈಗ ಬರ್ತಾರೆ ಒಂದು ತಿಂಗಳ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಕಾರಣ ಏನಂತಂದ್ರೆ, ಈ ಸಂಬಂಧಪಟ್ಟಂತ ಅಧಿಕಾರಿಗಳಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಯಾಕಂತಲೂ ಗೊತ್ತಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಹೋಬಳಿಗೆ ಸೇರಿದಂತ ಬೂದಿಕೋಟೆ ಪೊಲೀಸ್ ಠಾಣೆ ಅಂದ್ರೆ ರಕ್ಷಣಾ ಇಲಾಖೆಯ ಒಬ್ಬ ರಕ್ಷಣಾಧಿಕಾರಿ ನಾರಾಯಣ ಸ್ವಾಮಿ ಎಂಬಂತವರು ಸೇವೆಗೆ ಸೇರಿ ಕೇವಲ 1 ತಿಂಗಳಾಗಿದೆ. 1 ತಿಂಗಳ ಆಗಿರ್ಬೋದೇನೋ, ಆದ್ರೆ ಆ 1 ತಿಂಗಳ ಅವಧಿ ಇದು ಮುಕ್ತಾಯವಾಗಿದೆ, ವರ್ಗಾವಣೆ ಎನ್ನುವಂಥದ್ದನ್ನ ಕೇಳ್ಪಟ್ಟಿದ್ದ ಕಾರಣದಿಂದಾಗಿ ನಾವು ಇದನ್ನು ಮಾನ್ಯ ಗೌರವಾನ್ವಿತ ಪೊಲೀಸ್ ಮಹಾನಿರ್ದೇಶಕರಿಗೆ ತಾಕುವಂತೆ ನಾವು ಈ ಒಂದು ಮಾಧ್ಯಮದ ಮೂಲಕ ನಾವು ಪ್ರಸ್ತುತಪಡಿಸ್ತೇವೆ. ಕಾರಣ ಏನು? ನಾರಾಯಣ ಸ್ವಾಮಿ ಬಂದು ಈಗಾಗಲೇ ಈ ಮೀಸಲು ಕ್ಷೇತ್ರದಲ್ಲಿ ಕೇವಲ 1 ತಿಂಗಳು ಕೆಲಸ ಮಾಡಿ ಬೇರೆಡೆಗೆ ವರ್ಗಾವಣೆ ಅಂತ ಕೋಲಾರ ಜಿಲ್ಲೆ ಲೋಕಸಭೆ ಚುನಾವಣೆ ಲೋಕಸಭೆಗೆ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ನೀವು ಎಂಥ ಅಧಿಕಾರಿಗಳು ಬೇಕು ಎನ್ನುವುದನ್ನು ಈ ಒಂದು ದಿವಸ ಮಾಧ್ಯಮದ ಮೂಲಕ ಪ್ರಶ್ನೆ ಮಾಡ್ತಾರೆ, ಅಧಿಕಾರಿಗಳ ಪ್ರಶ್ನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ 1 ತಿಂಗಳ ಕಾಲ ಬೇರೆ ಯಾರೋ ಎಲ್ಲಿಂದಲೋ ಬರ್ತಕ್ಕಂಥ ಅಧಿಕಾರಿಯಲ್ಲಿ ನಾವು ಪ್ರಾತಿನಿಧ್ಯ ಕೊಟ್ಟರೆ ಇಲ್ಲಿ ಏನು ಗೊತ್ತಿರತಕ್ಕಂಥ ಅಧಿಕಾರಿಗೆ ಎಷ್ಟು ಮಾತ್ರ ಇಲ್ಲಿ ಕಾರ್ಯನಿರ್ವಹಿಸಬಲ್ಲರು. ದಯವಿಟ್ಟು ಮದ್ದತು ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು. ಆದ ಕಾರಣದಿಂದಾಗಿ ಬೂದಿಕೋಟೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಈ ನಾರಾಯಣ ಸ್ವಾಮಿ ಎಂಬುವರನ್ನ ನಿಯೋಜನೆಗೊಂಡಿರ್ತಕ್ಕಂಥ ಅವರನ್ನ ಅಲ್ಲೇ ಕಾಯಂ ಅಧಿಕಾರಿಯಾಗಿ ಅಲ್ಲೇ ಕೊಡಬೇಕು, ಅದೇ ಲೀನ್ ಆಗಿ ಮಾಡಬೇಕು. ಆದ ಕಾರಣದಿಂದಾಗಿ ನಾವು ಮಾನ್ಯ ಗೌರವಾನ್ವಿತ ಪೊಲೀಸ್ ರಕ್ಷಣಾ ಇಲಾಖೆಯನ್ನು ಮನವಿ ಮಾಡ್ತಾ ಇದ್ದೀವಿ. ನಾವು ಇದನ್ನ ರಾಜ್ಯದಲ್ಲಿ ಹೋರಾಟನ ರಾಜ್ಯದ ಪೊಲೀಸ್ ರಕ್ಷಣೆ ಇದನ್ನು ಸೋಮವಾರದಂದು ಇದನ್ನು ಬಹುತೇಕ ಎಲ್ಲಾ ಸಂಘಟನೆಗಳು ಕೂಡ ಮಾಡ್ಬೇಕಂತ ನಿರ್ಧರಿಸಿದ್ದೀವಿ. ಅದನ್ನು ಮಾಡ್ತೀವಿ. ಆ ಮಾಡಲಿಕ್ಕೆ ನಮ್ಮ ಈ ಒಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಬಹುಜನ ಸಮಾಜ ಪಾರ್ಟಿಯ ನಾಯಕರಾದಂಥ ನಮ್ಮ ಚಿಂಟು ಶ್ರೀ ರಾಮಚಂದ್ರ ಅವರು ಆಗಮಿಸಿದ್ದಾರೆ. ಇನ್ನೂ ಬರಬೇಕಾಗಿ ನಮ್ಮ ನಾಯಕರುಗಳು ಕಾರಣಾಂತರದಲ್ಲಿ ಬಂದಿಲ್ಲ. ನಮ್ಮ ಅಂಬೇಡ್ಕರ್ ಸ್ವಾಭಿಮಾನ ಕ್ಷೇತ್ರ ಜಿಲ್ಲಾಧ್ಯಕ್ಷರು ನಮ್ಮ ಕೋದಂಡರಾಮ್ ಸರ್ ಅವರ ಶಿಷ್ಯರು ನಮ್ಮ ಮುನ್ರಾಜ್ ಅವರು ಆಗಮಿಸಿದ್ದಾರೆ. ಇವರೆಲ್ಲರೂ ಸೇರಿ ನಾವು ನಾರಾಯಣ ಸ್ವಾಮಿ ಬೂದಿಕೋಟೆಯಲ್ಲಿ ಏನು ಕಾರ್ಯನಿರ್ವಹಿಸಿದ್ದಾರೆ ಪೊಲೀಸ್ ಸದಸ್ಯರು
ಅವರು ಅಲ್ಲೇ ಕಾಯಂ ಅಧಿಕಾರಿಯಾಗಿ ಮುಂದುವರಿಬೇಕು. ಕೇವಲ 3 ವರ್ಷಗಳ ಕಾಲ, 3 ವರ್ಷಗಳಿಗೆ 2 ವರ್ಷಗಳ ಕಾಲ ಆದರೂ ಅದಕ್ಕೆ ಒಬ್ಬ ಮೀಸಲು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಅಧಿಕಾರಿಗೆ, ಒಬ್ಬ ದಲಿತ ಸಮುದಾಯದವರಿಗೆ ಮೊದಲ ಆದ್ಯತೆ ನೀಡಬೇಕು. ಅವರು ಬೇರೆಡೆಗೆ ವರ್ಗಾವಣೆ ಮಾಡೋದು ಸಮಂಜಸ ಕಾಣಲ್ಲ, ಸೂಕ್ತವಲ್ಲ ಎನ್ನುವ ಒಂದು ಮಾತನ್ನು ನಾನು ರಕ್ಷಣಾ ಇಲಾಖೆಯವರಿಗೆ ಮನವಿ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಮನವಿನೂ ಮಾಡ್ತಾ ಇದ್ದೀನಿ, ಜೊತೆಗೆ ಮನವಿನೂ ಕೊಡ್ತಾ ಇದ್ದೀನಿ, ಅಧಿಕಾರಿಗಳಿಗೆ ಮನವಿನೂ ಕೊಡ್ತಾ ಇದ್ದೀವಿ. ನಾವು ಸೋಮವಾರದಂದು ಒಂದು ಹೋರಾಟ ಇದೆ. ಅಂಬೇಡ್ಕರ್ ಪ್ರತಿಮೆಗೆ ಮುರುಗೇಶ್ ಅವರು ನಮ್ಮನ್ನು ಒಬ್ಬ ಅತಿಥಿಯಾಗಿ ಗೆಸ್ಟಾಗಿ ಕರೆದಿದ್ದಾರೆ. ನಾವು ಸಹ ಅದಕ್ಕೆ ಒಂದು ಸಂಘಟನಾಕಾರರಾಗಿ ಭಾಗವಹಿಸಿ ಅದರಲ್ಲಿ ಇದನ್ನು ಸಹ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ನಾನು ಮಾಧ್ಯಮ ಮಿತ್ರರಿಗೆ ಮನವಿ ಮಾಡ್ತಾ ನನ್ನ ಮಾಧ್ಯಮದಲ್ಲಿ ಹೇಳಿಕೆ